ವೆಲ್ಕಮ್ ಟು ಫೈನ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಮ್ಯಾಥ್ಸ್ ಟೀಚರ್ ಸುರೇಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ ಟು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಸರ್ನಾ. ಓಕೆ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಫ್ರೆಂಡ್ಸಿಗೂ ರೆಫರ್ ಮಾಡಿ ಅಂತ ಹೇಳ್ತಾ. ಓಕೆ, ಎರಡು ಸೆಟ್ ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಒಳಗೆ ನೀವು ಬೇಕಾದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಎರಡು ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿ. ಓಕೆ, ಆ್ಯಸ್ ಇಟ್ ಈಸ್ ಕ್ವಶನ್ಸ್ ಬರಲ್ಲ, ಅದರಲ್ಲಿ ಇರ್ತಕ್ಕಂಥ ಆ ಮೆಥಡಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ಎಕ್ಸಾಮ್ಗೆ ಖಂಡಿತ ಅರೈಸ್ ಆಗ್ತವೆ. ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಸರಿನಾ. ಓಕೆ, ನಾವು ಫಸ್ಟ್ ಕ್ವಶನ್ ಇದ್ದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನೈತಿ, ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ವಿತ್ ಸ್ಯಾಟಿಸ್ಫೈ ದ ಲೀನಿಯರ್ ಈಕ್ವೇಷನ್ 2x ಪ್ಲಸ್ 3y ವಿಚ್ ಇಸ್ ಈಕ್ವಲ್ ಟು 16r ಅಂತ ಕೇಳ್ತಿದ್ದಾನೆ. ಕ್ವಶನ್ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಎಕ್ಸ್ ಮತ್ತು ಇದಕ್ಕೆ ಏನು ಅರ್ಥ, ಎಕ್ಸ್ ಮತ್ತು ವೈಗೆ ವ್ಯಾಲ್ಯೂಸ್ನ ಕಂಡುಹಿಡಿಬೇಕಂತೆ. ಆ ವ್ಯಾಲ್ಯೂಸ್ ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಅಂದ್ರೇನು, ನಾನು ಲಾಸ್ಟ್ ವೀಡಿಯೋದ ಕ್ಲಾಸ್ ಒಳಗೆ ಹೇಳಿದ್ದೆ ನಿಮಗೆ. ಸ್ಯಾಟಿಸ್ಫೈ ಅಂದರೆ ಈಕ್ವೇಷನ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಆ ವ್ಯಾಲ್ಯೂ ಈ ಈಕ್ವೇಷನ್ ಕಂಪ್ಲೀಟಾಗಿ 0 ಆಗಬೇಕು, ಅಥವಾ LHS = RHS ಆಗಬೇಕು. ಹಂಗೆ ಈಗ ನೋಡಿ, ಫಸ್ಟ್ ಆಪ್ಷನ್ ಚೆಕ್ ಮಾಡೋಣ. ಆಪ್ಷನ್ ಇದು ಫಸ್ಟ್ ಕ್ವಶನಿಗೆ. ಓಕೆನಾ, ಆಪ್ಷನ್ ಏನೈತಿ, x = 5 y = 2. ಚೆಕ್ ಮಾಡೋಣ. ಈಕ್ವೇಷನ್ ಈ ವ್ಯಾಲ್ಯೂಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 0 ಬರ್ತದೆ ಚೆಕ್ ಮಾಡೋಣ. ವೆರಿಫೈ ಮಾಡಬೇಕು, ಇದು ಸಾಲ್ವ್ ಮಾಡೋದಲ್ಲ ಈ ಪ್ರಾಬ್ಲಮ್. ಓಕೆನಾ, ಇದನ್ನ ಸೊಲ್ಯೂಷನ್ ಫಾರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಸೊಲ್ಯೂಷನ್ ಫಾರ್ ದ ಲೀನಿಯರ್ ಈಕ್ವೇಷನ್ ಅಂತ ಕೇಳೋ ಬದಲಿ ಈ ಥರ ಕ್ವಶನ್ ಕೇಳ್ತದಾನೆ ಇಂಡೈರೆಕ್ಟಾಗಿ ಇಲ್ಲಿ. ಸರಿನಾ, ವೆರಿಫೈ ಮಾಡೋಣ. x = 5 ಪ್ಲಸ್ 3 × y = 2 ಸಬ್ಸ್ಟಿಟ್ಯೂಟ್ ಮಾಡೋಣ. LHS = RHS ಬರಬೇಕು. ಬಂದರೆ ಇದು ರೈಟ್ ಆನ್ಸರ್ ಅಂತ ಅರ್ಥ. 2 5 10 ಪ್ಲಸ್ 6 ವಿಚ್ ಇಸ್ ಈಕ್ವಲ್ ಟು 16. 16 = 16. LHS = RHS ಬರ್ತೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಯಾಟಿಸ್ಫೈ ಅಂದರೆ ಅರ್ಥ ಆಯಿತು ಅನ್ಕೊಂಡಿದ್ದು. ಸ್ಯಾಟಿಸ್ಫೈ ಅಂದರೆ ಈಗ ನಾನು ಊಟ ಮಾಡಿದ್ದು ನನಗೆ ಸ್ಯಾಟಿಸ್ಫೈ ಆಗೈತಿ ಅಂದರೆ ಮೀನಿಂಗ್ ಏನು, ನನಗೆ ಹೊಟ್ಟೆ ತುಂಬೈತಿ ಅಂತ ಅರ್ಥ. ಅದೇ ಥರ ಒಂದು ಈಕ್ವೇಷನ್ಗೆ ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗೈತೆ ಅಂದರೆ ಆ ವ್ಯಾಲ್ಯೂಸ್ ಈಕ್ವೇಷನ್ನ 0 ಮಾಡಬೇಕು, ಅಂದರೆ LHS = RHS ಮಾಡಬೇಕು ಅಥವಾ. ಓಕೆ, ಸೆಕೆಂಡ್ ಕ್ವಶನ್ ನೋಡಿದ್ರೆ, ಬೈ ಸಾಲ್ವಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ಟಾನೆ. x + y = 8 ಆ್ಯಂಡ್ 2x - y = 1. ದ ವ್ಯಾಲ್ಯೂ ಆಫ್ x ಆ್ಯಂಡ್ y ಆರ್, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತದಾನೆ ಇಂಡೈರೆಕ್ಟಾಗಿ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತದಾನೆ. ಇಲ್ಲಿ ಸಾಲ್ವ್ ಮಾಡೋದು ಹೆಂಗೆ ನೋಡಿ. ಸಾರಿ, ಈಕ್ವೇಷನ್ ಏನಿದೆ, 2y - x ಇದು 2y - ಓಕೆ, ಸಾಲ್ವ್ ಮಾಡೋದು ಹೆಂಗೆ ನೋಡಿ. ಇದನ್ನ ಈ ಥರನಾದರೂ ಬರ್ಕೋಬೋದು ಅಥವಾ ಈ ಥರನಾದರೂ ಬರ್ಕೋಬೋದು. ಸರಿ, ನಾವೇನು ಮಾಡ್ತಿದ್ವಿ, ಇಲ್ಲಿರ್ತಕ್ಕಂಥ ಕೋಎಫಿಷಿಯೆಂಟ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತಿದ್ವಿ, ಇಲ್ಲಿರ್ತಕ್ಕಂಥ ಕೋಎಫಿಷಿಯೆಂಟ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ತಿದ್ವಿ. ಈಗ ಮಲ್ಟಿಪ್ಲೈ ಮಾಡೋ ಆಗುತ್ತೆ ಏನಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಅಂದರೆ ಪ್ಲಸ್ y ಪ್ಲಸ್ 2y ಮಾಡಿದರೆ 3y ವಿಚ್ ಇಸ್ ಈಕ್ವಲ್ ಟು 8 + 1 ಮಾಡಿದರೆ 9. ಎಷ್ಟಾಗುತ್ತೆ ಈಗ, y = 3. y = 3 ಆಯ್ತು ಅಂದರೆ x = ಏನಾಕತಿ ಚೆಕ್ ಮಾಡೋಣ. ಒಂದು ಈಕ್ವೇಷನ್ ತಗೊಳ್ಳೋಣ, ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಳ್ಳೋಣ. ಓಕೆನಾ, x + y ಜಾಗದಾಗೆ 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ವಿಚ್ ಇಸ್ ಈಕ್ವಲ್ ಟು 8. x = ಏನಾಕತಿ 3ನ ಆ ಕಡೆಗೆ ಶಿಫ್ಟ್ ಮಾಡಬೇಕು. +3 ಇರೋದು -3 ಆಗತ್ತೆ. 8 - 3 ಅಂದರೆ x = 5. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. x = 5 y = 3. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನು ಕ್ವಶನ್ ಕೊಟ್ಟಾನೆ, 3x² ವಿಚ್ ಇಸ್ ಈಕ್ವಲ್ ಟು 4 × 5x - 3. ಈ ಕ್ವಶನ್ ನೋಡ್ರಿ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಅಂತ ಕೇಳ್ತದೆ. ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೀರಿ ಅಂತ ಹೇಳ್ತಿದ್ದಾನೆ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಸಿಂಪ್ಲಿಫೈ ಮಾಡಿದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗ್ತದೆ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಸಿಂಪ್ಲಿಫೈ ಮಾಡೋಣ. 3x² ವಿಚ್ ಇಸ್ ಈಕ್ವಲ್ ಟು 4ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ, 4 5 20x 4 3 12. ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಇವೆಲ್ಲನೂ ಒಂದು ಸೈಡ್ ತಗೊಂಬರೋಣ. ಏನಾಕತಿ, 3x² - 20x ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಕತಿ, ಮೈನಸ್ ಇರೋದು ಈ ಕಡೆ ಬಂದರೆ +12 = 0. ಆಪ್ಷನ್
ಡಿ, ಥರ್ಡ್ ಒನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ fourth question, the pair of coinciding lines in the following are. coinciding line ಅಂದ್ರೆ coinciding line ಗೆ ಏನು ಕಂಡೀಷನ್, ಈ ತರ ಕ್ವಶನ್ಸ್ಗಳು ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಈ ತರ MCQ ಕೊಡ್ತಾರೆ ಅಂತ ನೋಡಿ ಕೊಟ್ಟಿದ್ದಾರೆ. ಓಕೆ, coincideಗೆ A1/A2 which is equal to B1/B2 which is equal to C1/C2. coincideಗೆ ಇದು ಕಂಡೀಷನ್. ಅದೇ ಇದು ನಾಟ್ ಈಕ್ವಲ್ ಆದರೆ ಪ್ಯಾರಲಲ್, ಇದು ನಾಟ್ ಈಕ್ವಲ್ ಆದರೆ ಇಂಟರ್ಸೆಕ್ಟಿಂಗ್. ಇದು ನೆನಪಿರಲಿ ಅಷ್ಟೇ. ಇದು ಕೋಇನ್ಸೈಡ್ಗೆ ಕಂಡೀಷನ್. ಈ ಕಂಡೀಷನ್ ಯಾವ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತವೋ ಅದು ಕೋಇನ್ಸೈಡಿಂಗ್ ಲೈನ್ಸ್ ಅಂತ ಅರ್ಥ ಅವು. ಓಕೆ, ಆಪ್ಷನ್ ಬಿ ನೋಡ್ರಿ, ಫೋರ್ತ್ ಒನ್ಗೆ ಬಿ ಆನ್ಸರ್. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಪ್ಷನ್ ಬಿ ನೋಡ್ರಿ ಏನಕತಿ, A1/A2 ವಿಚ್ ಇಸ್ ಈಕ್ವಲ್ ಟು B1/B2 ವಿಚ್ ಇಸ್ ಈಕ್ವಲ್ ಟು C1/C2. 1/2 which is equal to 1/2 which is equal to 1/2. ಆಪ್ಷನ್ ಸಿ ಸ್ಯಾಟಿಸ್ಫೈ ಆಗ್ತವೆ. ದೇರ್ಫೋರ್ ಅವೆರಡು ಪೇರ್ ಆಫ್ ಈಕ್ವೇಷನ್ಗೆ ಲೈನ್ನ ಡ್ರಾ ಮಾಡಿದರೆ ಅವು ಕೋಇನ್ಸೈಡ್ ಆಗಿರ್ತವೆ, ಒಂದು ಲೈನ್ ಮೇಲೆ ಒಂದು ಬಂದಿರ್ತವೆ ಅಂತ ಅರ್ಥ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ದ ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಆಫ್ ಎನ್ AP ಈಸ್ 645. ಅಂದರೆ ಫಸ್ಟ್ 15 ಟರ್ಮ್ಸ್ A1 ಪ್ಲಸ್ A2 ಪ್ಲಸ್ ಅಪ್ ಟು So1 A14 ಪ್ಲಸ್ A15 ಇಷ್ಟೇ ಆ್ಯಡ್ ಮಾಡಿದರೆ 465 ಬರ್ತದಂತೆ. ನೆಕ್ಸ್ಟ್, ಅಂಡ್ ದ ಸಮ್ ಆಫ್ ದ ಫಸ್ಟ್ 14 ಟರ್ಮ್ಸ್ ಆಫ್ AP ಈಸ್ 406. ಅಂದರೆ ಇದಿಷ್ಟು ಆ್ಯಡ್ ಮಾಡಿದರೆ, ಫಸ್ಟ್ 14 ಟರ್ಮ್ಸ್ ಆ್ಯಡ್ ಮಾಡಿದರೆ 406 ಬರ್ತೈತಂತೆ. ಓಕೆ, ದೆನ್ ಇಟ್ಸ್ 15th ಟರ್ಮ್ ಈಸ್ ಅಂತ ಕೇಳ್ತಿದ್ದಾನೆ. ಈ 15th ಟರ್ಮ್ ಏನಾಗೈತಿ ಅಂತ ಕೇಳ್ತಿದ್ದಾನೆ. ಇಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡೋದಲ್ಲ, ಸ್ವಲ್ಪ ಸಿಂಪಲ್ ಲಾಜಿಕ್ ಯೂಸ್ ಮಾಡ್ಬೇಕಷ್ಟೇ. ಇಲ್ಲಿ ಏನು ಲಾಜಿಕ್ಕು ಇಲ್ಲ ನೋಡ್ರಿ, ನನಗೆ ಈ ವ್ಯಾಲ್ಯೂ ಬೇಕು, ಇದಿಷ್ಟು ವ್ಯಾಲ್ಯೂ ಏನೈತಿ 406, ಇದಿಷ್ಟು ವ್ಯಾಲ್ಯೂ ಎಷ್ಟೈತಿ 465. ಇದಿಷ್ಟರಲ್ಲಿ ಇದಿಷ್ಟನ್ನು ತೆಗೆದಾಕಿದ್ರೆ ಇಷ್ಟು ಸಿಗ್ತದ. ಅಂದರೆ ಇದಿಷ್ಟು ಏನು 465 ಮೈನಸ್ ಇದಿಷ್ಟರೊಳಗೆ ಇದಿಷ್ಟನ್ನು ತೆಗೆದಾಕಿದ್ರೆ A15 ಸಿಗ್ತೈತಿ 406. ಇಷ್ಟು 59. ಆಪ್ಷನ್ ಬಿ, ಫಿಫ್ತ್ ಕ್ವಶನಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸಿಕ್ಸ್ ಕ್ವಶನ್ ನೋಡ್ರಿ, ಏನು ಕೊಟ್ಟಾನೆ, AP ಕೊಟ್ಟಾನೆ 1, 5, 9, 13 ಅಪ್ ಟು So1. ದ 20th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಸಮ್ ಆಫ್ ದ ಫಸ್ಟ್ 20 ಟರ್ಮ್ ಅಲ್ಲ, ಬರೀ 20th ಟರ್ಮ್. ದೇರ್ ಫೋರ್ AN ಯೂಸ್ ಮಾಡ್ಬೇಕು ನಾವು. AN ಫಾರ್ಮುಲಾ AN ಈಸ್ ಈಕ್ವಲ್ ಟು A ಪ್ಲಸ್ N - 1 ಇಂಟು D. ನಾನು ಏನು ಕಂಡುಹಿಡಬೇಕು, A20 ಕಂಡುಹಿಡಬೇಕು, 20th ಟರ್ಮ್ ವಿಚ್ ಇಸ್ ಈಕ್ವಲ್ ಟು A ಅಂದರೆ ಎಷ್ಟು 1 ಪ್ಲಸ್ N ಅಂದರೆ 20 - 1 ಇಂಟು D ಅಂದರೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ 4A20 ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ 19 ಇಂಟು 4 ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ 76. A20 is equal to 77. Therefore, option A is the right answer. Okay, next question nodana. Okay, next question. ಏನು ಕೊಡನೆ, x, 8, 11, y are consecutive terms of arithmetic progression. The values of x and y are respectively equal to ಅಂತ ಕೇಳ್ತಾನೆ. ಇವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೈತಂತೆ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬರೀರಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ಕೂಡ ಲಾಜಿಕ್ ಯೂಸ್ ಮಾಡ್ಬೇಕಷ್ಟೇ. ಹೆಂಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಎರಡು ಟರ್ಮ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಈಕ್ವಲ್ ಬರ್ಬೇಕು. ಅಂದರೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬರ್ತೈತೆ ನನಗೆ
3 ಬರ್ತೈತಿ. ಇವೆರಡರ ಮಧ್ಯೆ 3 ಬರ್ತಕ್ಕಂಥ ಡಿಫ್ರೆನ್ಸ್ ಯಾವುದು ಆಪ್ಷನ್ನು ಚೆಕ್ ಮಾಡಿರಿ. ನೋಡಿ ಆಪ್ಷನ್ ಡಿ ನೋಡಿರಿ, ಇಲ್ಲಿ 5 ಹಾಕ್ತೀನಿ. 5 ಮತ್ತು 8ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರ್ತೈತಿ. ನೆಕ್ಸ್ಟ್ ಅದರಲ್ಲೇ 14 ಐತಿ. 11 ಮತ್ತು 14ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರ್ತೈತಿ. ಅಂದರೆ ಇದು ಕೂಡ 3 ಬರ್ತೈತಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 7th ಒನ್ನಿಗೆ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ 8th ಕ್ವಶನ್ ನೋಡ್ರಿ, ಏನು ಕೊಟ್ಟಾನೆ? 8x 20 ಅಂತ ಕೊಟ್ಟಾನೆ. ಓಕೆನಾ? ಆರ್ ಇನ್ ಎ ಪಿ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತದಾನೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತದೆ. ಇಲ್ಲಿ ಕೂಡ ವೆರಿಫೈ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ನೀವು ವೆರಿಫೈ ಮಾಡೋಕ್ಕೆ ಸುಮ್ಮನೆ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿದ್ರೆ ಏನಿದು ಜನರಲ್ ಫಾರ್ಮ್ ಆಫ್ ಎ ಪಿ ಫಾರ್ಮುಲಾ ಅಪ್ಲೈ ಮಾಡೋಣ. ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮು ಎ ಪ್ಲಸ್ ಡಿ, ಥರ್ಡ್ ಟರ್ಮು ಎ ಪ್ಲಸ್ 2d. ಓಕೆನಾ? ಅಂದರೆ ಎ ಈಸ್ ಈಕ್ವಲ್ ಟು 8 ಐತಿ, ಎ ಪ್ಲಸ್ 2d ಈಸ್ ಈಕ್ವಲ್ ಟು 20 ಐತಿ. ನನಗೆ ಎ ಪ್ಲಸ್ ಡಿ ಬೇಕು, ಎ ಪ್ಲಸ್ ಡಿ ಬೇಕು. ಈಗ ಎ ಪ್ಲಸ್ 2d ತಗೊಂತೀನಿ ನಾನು. ಎ ಪ್ಲಸ್ 2d ತಗೊಂಡು ಓಕೆ ಎ ಪ್ಲಸ್ 2d ವಿಚ್ ಇಸ್ ಈಕ್ವಲ್ ಟು 20 ತಗೊಂಡು ಎನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಅಂದರೆ ಎಷ್ಟು? 8 ಪ್ಲಸ್ 2d ವಿಚ್ ಇಸ್ ಈಕ್ವಲ್ ಟು 20. 2d ಈಸ್ ಈಕ್ವಲ್ ಟು ಎಷ್ಟು ಆಕತಿ? 20 ಮೈನಸ್ 8 ವಿಚ್ ಇಸ್ ಈಕ್ವಲ್ ಟು ಎಷ್ಟು ಆಯ್ತು? 20 ಮೈನಸ್ 8 ಮಾಡಿದರೆ 12 ಬಂತು. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು 6 ಬರ್ತೈತಿ. 2 1 2 6 ನನಗೆ ಎ ವ್ಯಾಲ್ಯೂ ಬೇಕು, ಸಾರಿ ಎ ಪ್ಲಸ್ ಡಿ ವ್ಯಾಲ್ಯೂ ಬೇಕು. ಹೌದಾ? ಎಕ್ಸ್ ಅಂದರೆ ಏನು? ಎ ಪ್ಲಸ್ ಡಿ. ಎ ಪ್ಲಸ್ ಡಿ ವಿಚ್ ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು? 8 ಪ್ಲಸ್ ಡಿ ಅಂದರೆ 6 ಅಂದರೆ 14. ಆಪ್ಷನ್ ಸಿ, 8th ಒನ್ನಿಗೆ ಆಪ್ಷನ್ ಸಿ ರೈಟ್ ಆನ್ಸರ್ 14. ಓಕೆ, ಓಕೆ ನೋಡಿ. ನೆಕ್ಸ್ಟ್ ಕ್ವಶನ್, 9th ಕ್ವಶನ್. The first term and the last term of arithmetic progression are a and l respectively. Then the sum of the first n terms of AP is ಫಾರ್ಮುಲಾ ಕೇಳೋಣ ಡೈರೆಕ್ಟ್ ಆಗಿ. ಫಾರ್ಮುಲಾ ಬರೀರಿ ಅಂತ. ಸಮ್ ಆಫ್ ದ ಫಸ್ಟ್ n terms of AP, ಫಸ್ಟ್ ಟರ್ಮ್ ಎ, ಲಾಸ್ಟ್ ಟರ್ಮ್ ಎಲ್ ಅಂತ ಕೊಟ್ಟರೆ ಏನಾಗಿರುತ್ತೆ? ಆಪ್ಷನ್ ಸಿ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಇದು ನಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರ್ತಕ್ಕಂಥ ಫಾರ್ಮುಲಾ. ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಟೆಂತ್ ಕ್ವಶನ್ ಹಿಂಗೆ ಕೊಟ್ಟಾನೆ. 4x² ಮೈನಸ್ 81 ಈಸ್ ಈಕ್ವಲ್ ಟು 0. ಈ ಇಕ್ವೇಷನ್ಗೆ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆರ್, ರೂಟ್ಸ್ ಅಂದರೆ ಸೊಲ್ಯೂಷನ್ಸ್ ಅಂತ ಅರ್ಥ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರಬೇಕು. ಇಲ್ಲಿ ಸೊಲ್ಯೂಷನ್ಸ್ ಕಂಡಿದ್ದೇನೆ. ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಕಂಡಿದ್ದೇನೆ. ಅಂದರೆ ಇದನ್ನ ಕಡೆ ಶಿಫ್ಟ್ ಮಾಡಿದರೆ ಮೈನಸ್ ಇರೋದು ಪ್ಲಸ್ 81, ಪ್ಲಸ್ ಬರೆದು ಬರ್ಬೋದು, ಬಿಟ್ಟರು ಬಿಡ್ಬೋದು. ಈಗ 4ನ ಕಡೆ ಶಿಫ್ಟ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 81/4. ಈ ಸ್ಕ್ವಯರ್ನ ಕಡೆ ಶಿಫ್ಟ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ 81/4 ಅಂದರೆ ಪ್ಲಸ್ ಆರ್ ಮೈನಸ್ 9/2. ಸ್ಕ್ವಯರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ 9/2 ಆಪ್ಷನ್, ಸಾರಿ ಸ್ಕ್ವಯರ್ ರೂಟ್ ಅಲ್ಲ, ಪ್ಲಸ್ ಆರ್ ಮೈನಸ್. ಓಕೆ, ಆಪ್ಷನ್ ಡಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 11th ಕ್ವಶನ್. ಓಕೆ, 11th ಕ್ವಶನ್ ಒಳಗೆ ನೋಡಿ, ಇದು ಕೂಡ ಫಾರ್ಮುಲಾ ಡೈರೆಕ್ಟಾಗಿ ಏನು? ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಆರ್. ಇದಕ್ಕೆ ರೂಟ್ಸ್ ಏನು? x = -b + or - square root of b² - 4ac. ಇದು ಫಾರ್ಮುಲಾ ತಾನೆ. ಈ ಫಾರ್ಮುಲಾ ಕೇಳಿದ್ರೆ ಡೈರೆಕ್ಟಾಗಿ ಆಪ್ಷನ್ ಸ್ಕ್ವೇರ್ ರೂಟ್ ಆಫ್ b². ಆಪ್ಷನ್ ಸಿ x = x = -b + or - ಆಪ್ಷನ್ ಡಿ. 11th ಒನ್ನಿಗೆ ಆಪ್ಷನ್ ಡಿ. x = -b + or - square root of b² - 4ac/2a. 11th ಒನ್ನಿಗೆ. ಓಕೆ, ನೆಕ್ಸ್ಟ್ 12th ಕ್ವಶನ್.
in finding the roots of the equation 6x square minus x minus 2 is equal to 0. In finding the roots of the equation by the method of factorization, the middle term of minus x can be written as. ಅಂದರೆ ನಾವು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಅದನ್ನು ಕೇಳ್ತಿದ್ದಾರೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ನೋಡಿ, ನೀವು ಸಾಲ್ವ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮೆಥಡಾಗ ನಾವು ಸಾಲ್ವ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮೆಥಡ್ ಹೆಂಗೆ ಯೂಸ್ ಮಾಡ್ತೀವಿ? 12x ಸ್ಕ್ವೇರ್ ಇದನ್ನು ಸ್ಪ್ಲಿಟ್ ಮಾಡ್ತೀವಿ. 4 3 is 12, ಇದು ಮೈನಸ್ ಪ್ಲಸ್ ಎಕ್ಸ್ 6x ಸ್ಕ್ವೇರ್ ಮೈನಸ್ 4x ಪ್ಲಸ್ 3x ಮೈನಸ್ 2 ಇಸ್ ಈಕ್ವಲ್ ಟು 0. ಎಕ್ಸನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ? ಮೈನಸ್ 4x ಪ್ಲಸ್ 3x ಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ಹೌದಾ? ಸೊ ಆಪ್ಷನ್ minus 4x plus 3x. Option A, right answer. Option A is the right answer. Okay, next question ನೋಡೋಣ. Okay, 12th ಆಯ್ತಲ್ಲ. Okay, 13. The quadratic equation in the following is. ಇದರಲ್ಲಿ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳ್ತಾನೆ. ಈಕ್ವೇಷನ್ ಕೊಟ್ಟಾನೆ, ಅದನ್ನ ಸಿಂಪ್ಲಿಫೈ ಮಾಡ್ರಿ. ಸಿಂಪ್ಲಿಫೈ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಇಲ್ಲಿ ನೋಡ್ರಿ, ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಪ್ಷನ್ ಡಿ ಇಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಏನಿದು? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 3 is equal to 0. ಆಪ್ಷನ್ ಡಿ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಫಾರ್ಮ್ ಒಳಗಿರುತ್ತೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆ ಫಾರ್ಮ್ ಒಳಗೆ ಆಪ್ಷನ್ ಡಿ ಐತಿ. ಬೇರೆ ಯಾವುದೇ ಸಿಂಪ್ಲಿಫೈ ಮಾಡಿದ್ರು ಆ ಫಾರ್ಮ್ಗೆ ಬರಲ್ಲ. ಇಲ್ಲಿ ಸಿಂಪ್ಲಿಫೈ ನೋಡಿ, ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಟ್ರೈ ಮಾಡಿ. ಓಕೆ, ಇನ್ನು ರೈಟ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಡ್ತದಾನೆ. ಯಾವುದು? ನೆಕ್ಸ್ಟ್ ಕ್ವಶನ್ 14th ಕ್ವಶನ್ ಒಳಗೆ. ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ಬಿ ಅನ್ನೋದು 90 ಡಿಗ್ರಿ ಅಂತ ಹೇಳ್ತಿದ್ದಾನೆ. ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, B is equal to 90 degree if tan C is equal to √3. ಹೈ ಕೊಟ್ಟಾನೆ. tan C is equal to √3 ಅಂತ ಕೊಟ್ಟಾನೆ. ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಎ ಈಸ್ ಅಂತ ಕೇಳ್ತಾನೆ. ಆ್ಯಂಗಲ್ ಎ ವ್ಯಾಲ್ಯೂ ಕಂಡಿರಿ ಅಂತ ಹೇಳ್ತಾನೆ. ಇಲ್ಲಿ ಸಿ ಬರುತ್ತೆ ಅನ್ಕೊಳ್ಳೋಣ, ಇಲ್ಲಿ ಎ ಬರುತ್ತೆ ಅನ್ಕೊಳ್ಳೋಣ. ಟ್ಯಾನ್ ಸಿ ಏನು ಬರುತ್ತೆ? √3 ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನಿಗೆ ಅಂದರೆ ಏನಿಲ್ಲ ಅಂದರೆ 1 ಇರುತ್ತೆ. ಆಪೋಸಿಟ್ ಎಷ್ಟೈತಿ ಈ ಟ್ರಯಾಂಗಲ್ಗೆ? ಇಲ್ಲಿದ್ದ ಸಿ, ಇಲ್ಲಿದ್ದ ಆಪೋಸಿಟ್ ಏನು ಬರುತ್ತೆ? √3. ಸಿ ಇಲ್ಲಿ ತಗೊಂಡು ನಾನು ಸಿ ಇಲ್ಲಿ ತಗೊಂಡ್ರೆ ಆಪೋಸಿಟ್ ಇದು ಆಗುತ್ತೆ √3/1. ದ ವ್ಯಾಲ್ಯೂ ಆಫ್ ಎ ಇಸ್ ಅಂತ ಕೇಳ್ತಾನೆ. ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಎ ಇಸ್, ಆ್ಯಂಗಲ್ ಎ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾನೆ. ನೋಡಿ, ಇಲ್ಲಿದ್ದು ಅಬ್ಸರ್ವ್ ಮಾಡೋಣ ಈಗ ಟ್ರಯಾಂಗಲ್ನ. ಆ್ಯಂಗಲ್ ಎ ಇದನ್ನು ತಗೊಂಡ್ರೆ ಇದು ಆಪೋಸಿಟ್, ಇದು ಅಡ್ಜಸೆಂಟು. ಈಗ ನೋಡೋಣ, 1/√2 ಆಪೋಸಿಟ್ ಬೈ ಅಡ್ಜಸೆಂಟ್ ಎಷ್ಟು ಬರುತ್ತೆ? 1/√3. ಯಾವಾಗ ಬರುತ್ತೆ 1/√3? ಆಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ನೋಡ್ರಿ, ಈ ಟ್ರಯಾಂಗಲ್ ನೋಡಿದ ತಕ್ಷಣ ಗೊತ್ತಾಯ್ತು ಇದು ಆಪೋಸಿಟ್. ಆ್ಯಂಗಲ್ ಎ ಇಂದ ಕನ್ಸಿಡರ್ ಮಾಡ್ತೀನಿ. ಆ್ಯಂಗಲ್ ಎ ಬೇಕು ನನಗೆ, ಓಕೆನಾ? ಆಪೋಸಿಟ್ ಬೈ ಅಡ್ಜಸೆಂಟ್ 1/√3. 1/√3 ಯಾವಾಗ ಬರುತ್ತೆ? ಟ್ಯಾನ್ 30ಗೆ ಬರುತ್ತೆ, ಹೌದಾ? ಟ್ಯಾನ್ 30ಗೆ 1/√3 ಬರ್ತೈತಿ. ಅಂದರೆ ಆ್ಯಂಗಲ್ ಎ ವ್ಯಾಲ್ಯೂ √3 ಅಂತ ಅರ್ಥ. ಅಂದರೆ ಇಲ್ಲಿ ಎ ಜಾಗದಾಗೆ 30 ಡಿಗ್ರಿ ಅಂತ ಅರ್ಥ. ಇಲ್ಲಿ 16. ಓಕೆ, ಅದು ಬೇಡ ಇರಲಿ. ಅದರ ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನ್. sin θ is equal to 3/5. ಏನು ಕೊಟ್ಟನೆ? sin θ is equal to 3/5 ಕೊಡ್ತಾನೆ. If sin θ is equal to 3/5, the value of 1 minus cos square θ is 1 minus cos square θ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಓಕೆನಾ? ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ಬೇಕಷ್ಟೇ. 1 minus cos square θ ಅಂದ್ರೆ ಏನು? sin square θ. ಇಲ್ಲಿ ವ್ಯಾಲ್ಯೂ ಬೇಡ, ಇಲ್ಲಿ ಸೈನ್ ಕೊಟ್ಟಿರುತ್ತಾನೆ, ಹಂಗಾಗಿ ನಾನು ಸೈನಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, sin θ ಅಂದ್ರೆ ಏನು? 3/5. ಸ್ಕ್ವಯರ್ ಐತಿ, ಹೋಲ್ ಸ್ಕ್ವೇರ್ ಮಾಡ್ತೀನಿ. ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಕ್ಕತ್ತಿದ್ದು? 9/25. ಆಪ್ಷನ್
ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 16th ಕ್ವಶನ್. 16th ಕ್ವಶನ್ ನೋಡ್ರಿ. If sin alpha plus beta is equal to 1 and cos alpha minus beta is equal to 1, then the value of alpha and beta respectively are. ಏನು ಕೊಟ್ಟಾನೆ? sin alpha plus beta is equal to 1 ಕೊಟ್ಟಾನೆ. ಮತ್ತೆ ಏನು ಕೊಟ್ಟಾನೆ? cos alpha minus beta is equal to 1 ಕೊಟ್ಟಾನೆ. ಓಕೆನಾ? ದಿಸ್ ಇಂಪ್ಲೈಸ್ ಯಾವಾಗ 1 ಬರುತ್ತೆ ಸೈನ್? ಓಕೆ, 1 is equal to ಇರಲಿ, 1 is equal to ಸೈನ್ಗೆ ಯಾವಾಗ 1 ಬರುತ್ತೆ ವ್ಯಾಲ್ಯೂ? ಸೈನ್ 90ಗೆ 1 ಬರುತ್ತೆ ವ್ಯಾಲ್ಯೂ. ಹೌದಾ? 1 is equal to ಅಂದ್ರೆ ಏನು? ಸೈನ್ 90 ಡಿಗ್ರಿ. ಕಾಸು 1 ಯಾವಾಗ? ಕಾಸಿಗೆ ಯಾವ ಆ್ಯಂಗಲಿಗೆ 1 ಬರುತ್ತೆ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಕಾಸ್ 0 ಡಿಗ್ರಿ ಹಾಕಿದರೆ ಕಾಸ್ 0 ಡಿಗ್ರಿಗೆ 1 ಬರುತ್ತೆ ವ್ಯಾಲ್ಯೂ. ಓಕೆ, ಅಂದರೆ ಏನು? ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 90, ಆಲ್ಫಾ ಮೈನಸ್ ಬೀಟಾ ಅಂದರೆ 0. ಅದನ್ನ ಇವೆರಡನ್ನು ಈಕ್ವೇಷನ್ ತಗೊಂಡು ನಾವು ಸಿಂಪ್ಲಿಫೈ ಮಾಡೋಣ ಈಗ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ತಗೋಣ, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0 ತಗೋಣ. ಇವೆರಡನ್ನು ಸಿಂಪ್ಲಿಫೈ ಮಾಡೋಣ. ಏನಾಕತಿ? ಕ್ಯಾನ್ಸಲ್ ಆಗುತ್ತೆ. 2 ಇಂಟು ಆಲ್ಫಾ ಇಸ್ ಈಕ್ವಲ್ ಟು 90, ಆಲ್ಫಾ ಇಸ್ ಈಕ್ವಲ್ ಟು 45. ಆಲ್ಫಾ ಇಸ್ ಈಕ್ವಲ್ ಟು 45 ಆದರೆ ಬೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ? ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0. ಆಲ್ಫಾ ಇಸ್ ಈಕ್ವಲ್ ಟು 45 minus beta which is equal to 0, 45 which is equal to beta. ಬೀಟಾ ಕೂಡ 45 ಆಯಿತು. ಬೀಟಾನ ಆ ಕಡೆಗೆ ಶಿಫ್ಟ್ ಮಾಡಿದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅಂದರೆ ಆಪ್ಷನ್ ಡಿ, ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ. ಓಕೆ, okay, 17th question. In the figure ABC is a right angle in which angle B is equal to 90 degree, BC is equal to 6 centimeter, angle A is equal to 30 degree, then the value of AC ಅಂತ ಕೇಳ್ತದಾನೆ. ಒಂದು ಟ್ರಯಾಂಗಲ್ ಕೊಟ್ಟಾರೆ. ಸೆವೆಂಟೀನ್ತ್ ಕ್ವಶನ್. ಈ ಒಂದು ಟ್ರಯಾಂಗಲ್ ಒಳಗೆ ಆ್ಯಂಗಲ್ ಬಿ ಇದು 90 ಡಿಗ್ರಿ ಐತಿ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಆ್ಯಂಗಲ್ ಈ ಆ್ಯಂಗಲ್ ಸಿ ಇದು 6 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾನೆ. ಇದು 30 ಡಿಗ್ರಿ ಆ್ಯಂಗಲ್ ಎ. ದೆನ್ ದ ವ್ಯಾಲ್ಯೂ ಆಫ್ ಎ ಸಿ, ಎ ಸಿ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತಿದ್ದಾನೆ. ಓಕೆನಾ? ಇಲ್ಲಿ ನೋಡ್ರಿ, ಈ ಸೈಡ್ ಕೊಟ್ಟಾನೆ, ಇದು 90 ಡಿಗ್ರಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಬೇಕಾಗಿಲ್ಲ ನನಗೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅರ್ಥ ಆಯ್ತು. ಇಲ್ಲಿ ನೋಡ್ರಿ, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಏನು? ಸೈನ್ ತಾನೆ. ಸೈನ್ 30 ಇಸ್ ಈಕ್ವಲ್ ಟು ಇಲ್ಲಿ ಸೈನ್ 30 ಏನು ಬರುತ್ತೆ? ಇಲ್ಲಿದ್ದು ತಗೋಣ. ಈ ಆ್ಯಂಗಲ್ ಗೊತ್ತಿತ್ತು ನನಗೆ. ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಈ ಸೈಡ್ ಬೇಕಲ್ಲ, ಹಂಗಾಗಿ ಇದು ತಗೊಂತೀನಿ. ಈ ಸೈಡ್ ಬೇಕು ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸ್ಟ್ ತಗೊಂತೀನಿ. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಎಲ್ಲಿ ಬರುತ್ತೆ? ಸೈನ್ ಒಳಗೆ ಬರ್ತೈತಿ. ಸೈನ್ 30 ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದನ್ನ ಎಕ್ಸ್ ಅನ್ಕೊಳ್ಳೋಣ ಅಥವಾ ಎ ಸಿ ಅನ್ಕೊಳ್ಳೋಣ. ಸರಿ, ಎ ಸಿನೇ ಇರಲಿ. ಓಕೆನಾ? ಸೈನ್ 30 ಅಂದರೆ 1/2 ವಿಚ್ ಇಸ್ ಈಕ್ವಲ್ ಟು 6 ಎ ಸಿ. ನೋಡಿ, ಅವಾಗ ಎ ಸಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 1 ಇಂಟು ಎ ಸಿ ವಿಚ್ ಇಸ್ ಈಕ್ವಲ್ ಟು 2 ಇಂಟು 6 12. ಅಂದರೆ ಎ ಸಿ ಇಸ್ ಈಕ್ವಲ್ ಟು 12. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 18th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ರಿಲೇಷನ್? ಇದರಲ್ಲಿ ಫಾರ್ಮುಲಾ ಕೂಡ ಅಷ್ಟೇ. ಇದರಲ್ಲಿ ಯಾವ ಫಾರ್ಮುಲಾ ಕರೆಕ್ಟ್ ಐತೆ ಚೆಕ್ ಮಾಡಿರಿ. ನೋಡಿರಿ, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಪ್ಲಸ್ 1. ಇದು ಕೂಡ ಸರಿ ಇಲ್ಲ. ಕರೆಕ್ಟ್ ಆಪ್ಷನ್ ಡಿ ಇದು. ಯಾಕಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಫಾರ್ಮುಲಾ ಇದು. ಫಾರ್ಮುಲಾ ಕೇಳೋಣಷ್ಟೇ ಯಾವ ಫಾರ್ಮುಲಾ ಕರೆಕ್ಟ್ ಐತಿ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
18th ಒನ್ನಿಗೆ ಆಪ್ಷನ್ ಡಿ. ನೆಕ್ಸ್ಟ್ 19th ಕ್ವಶನ್ ನೋಡ್ರಿ. ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ x1 y1 ಅಂಡ್ x2 y2 ಈಸ್. ಇಲ್ಲಿ ಕೂಡ ಫಾರ್ಮುಲಾ ಮಿಡ್ ಪಾಯಿಂಟ್ ಸೆಕ್ಷನ್ ಫಾರ್ಮುಲಾ ಇಲ್ಲಿ, ಓಕೆನಾ. ಯಾವ್ದಿಲ್ಲಿ ಆನ್ಸರು? ಆಪ್ಷನ್ ಬಿ. ಸೆಕ್ಷನ್ ಫಾರ್ಮುಲಾ ಅಷ್ಟೇ ಕೇಳಿರೋದು ಮಿಡ್ ಪಾಯಿಂಟ್ ಇದ್ದಾಗ. 19th ಒನ್ನಿಗೆ ಆಪ್ಷನ್ ಬಿ ರೈಟ್ ಆನ್ಸರ್. ಫಾರ್ಮುಲಾ ಇದು, ಓಕೆ. ಸಾಲ್ವ್ ಮಾಡೋಂಥದ್ದು ಏನಿಲ್ಲ. 20th ಕ್ವಶನ್ ನೋಡ್ರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 0,5 ಅಂಡ್ -5,0 ಈಸ್. ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಇವೆರಡನ್ನು ಸಿಂಪ್ಲಿಫೈ ಮಾಡ್ಬೇಕು ಅಷ್ಟೇ ನಾವು. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಡಿ = √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x1 y1 x2 y2 x2 - x1 ಅಂದರೆ 5 - 0 ಅಂದರೆ 5 ಬರ್ತೈತಿ, ಯಾಕಂದ್ರೆ ಇಲ್ಲಿ 0 ಐತಲ್ಲ. ಅಂದರೆ 5 ಸ್ಕ್ವೇರ್ ಪ್ಲಸ್ y2 - y1 ಇದು ಕೂಡ 5 ಸ್ಕ್ವೇರ್. ಆನ್ಸರ್ ಏನು ಬರುತ್ತೆ? 25 + 25. 25 + 25 ಸ್ಪ್ಲಿಟ್ ಆ್ಯಡ್ ಮಾಡಿದರೆ 50 ಅಂತ ಬರ್ಕೋಬೋದು. ಅಥವಾ ಈ 15 ಅಂತ ಬರ್ಕೋಬೋದು, 2 × 25 ಅಂತ ಬರ್ಕೋಬೋದು. ಈ 25ನ ಸ್ಕ್ವೇರ್ ರೂಟ್ ಇದ್ದ ಹೊರಗಡೆ ತಗೊಂಬಂದರೆ 5 × √2 ಯೂನಿಟ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 20th ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 21st ಕ್ವಶನ್. ಇನ್ ದ ಗಿವನ್ ಗ್ರಾಫ್ ದ ಲೆಂತ್ ಬಿ ಪಿ ಈಸ್ ಅಂತ ಕೇಳ್ತಿದ್ದಾನೆ. ಈ ಗ್ರಾಫ್ ಒಳಗೆ ಬಿ ಪಿ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತದೆ. ಗ್ರಾಫ್ ಏನೈತಿದು? (3,5) ಕೊಟ್ಟಾನ. ಇಲ್ಲಿ -2,3 ಕೊಟ್ಟಾನ. ಈ ಬಿ ಪಿ ಈ ವ್ಯಾಲ್ಯೂ ಕೇಳ್ತದಾನೆ ಇಲ್ಲಿ. ಸರ್ನಾ? ಇಲ್ಲಿ ನೋಡ್ರಿ, ಇದು ಎಕ್ಸ್ ಆಕ್ಸಿಸ್ ಹೌದಾ? ಗ್ರಾಫಿಂಗ್ ಹೆಂಗೈತೆ? ಓಕೆ, ಇಲ್ಲೆಲ್ಲ ಓಕೆ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡಿಲ್ಲಿ, ಇಲ್ಲಿದ್ದ ಇಲ್ಲಿವರೆಗೂ ಡಿಸ್ಟೆನ್ಸ್ ಎಷ್ಟೈತೆ? ವೈ ಎಕ್ಸ್ ವೈ 5 ಐತಿ. ಇದಿಷ್ಟು ಡಿಸ್ಟೆನ್ಸ್ ಎಷ್ಟೈತೆ? 5 ಐತಿ. ನನಗೆ ಇದಿಷ್ಟೇ ಬೇಕು, ಆದರೆ ಇದಿಷ್ಟನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಅಂದರೆ ಇದಿಷ್ಟು ಡಿಸ್ಟೆನ್ಸ್ ಎಷ್ಟೈತಿ? ವೈ 3 ಐತಿ. ಈ ಡಿಸ್ಟೆನ್ಸ್ ಸೇಮ್, ಅಂದರೆ ಇದಿಷ್ಟು 3 ಐತಿ. ಅಂದರೆ ಇದಿಷ್ಟು ಅವಾಗ ಎಷ್ಟು ಇರಬೇಕು? 5 - 3 ಮಾಡಿದ್ರೆ ಇದು 2 ಮಾಡಬೇಕು, ಅವಾಗ ಇದು 5 ಬರುತ್ತೆ. ಬಿ ಪಿ 2 ಯೂನಿಟ್ಸ್ ಬರ್ತೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 21st ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. (22nd) ಇಲ್ಲಿ ಕೂಡ ಫಾರ್ಮುಲಾ ಕೇಳೋಣ ಅಷ್ಟೇ. ಇಫ್ ಪಿ ಆಫ್ ಎಕ್ಸ್ ವೈ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಎ ಆಫ್ x1 y1 x2 y2 ಇನ್ ದ ರೇಷಿಯೋ m1:m2 ದೆನ್ ಎಕ್ಸ್ ಅಂಡ್ ವೈ ಆರ್ ಈಕ್ವಲ್ ಟು. ಇಲ್ಲಿ ಕೂಡ ಸೆಕ್ಷನ್ ಫಾರ್ಮುಲಾ ಕೇಳೋಣ ಅಷ್ಟೇ. ಆಪ್ಷನ್ m1 x2. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್. m1 × x2 + m2 × x1 / m1 + m2 = x and y = ... ಓಕೆ, ಆಪ್ಷನ್ 22nd ಇಸ್ ದ ರೈಟ್ ಆನ್ಸರ್. ಸಾರಿ, 22nd ಒಳಗೆ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ 23rd. In the cumulative frequency distribution table below, the number of family having income range between 20,000 to 25,000. 20,000 ಇದ್ದ 25,000 ಮಧ್ಯೆ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಅಂದರೆ ನೋಡಿ, 20,000 ಎಷ್ಟೈತಿ?
ಆ ಟೇಬಲ್ ನೋಡಿರಿ 20,000ಗೆ 50 ಐತಿ ಮೈನಸ್ 25,000ಗೆ 37 ಐತಿ. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದರೆ 13 ಬರುತ್ತೆ ಆನ್ಸರ್. ಆನ್ಸರ್ ಸಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 24th ಕ್ವಶನ್ ನೋಡ್ರಿ. ದ ಅವರೇಜ್, ಈ ಕ್ವಶನ್ ನೋಡಿ ಇಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್, ಇಲ್ಲಿ ಎಷ್ಟು ಜನ ಇದ್ದೀವಿ, ನಂಬರ್ ಆಫ್ ಎಲಿಮೆಂಟ್ಸ್ ಇದು ಎನ್, ಇದು ಇಲ್ಲಿ ಸಮ್, ಇದು ಈ ಎನ್ ಇದ್ದ ಸಮ್, ಅವಾಗ ನಮಗೆ ಅವರೇಜ್ ಸಿಗ್ತೈತಿ. ಇಲ್ಲಿ ಸಮ್ ಬರ್ಬೇಕು, ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಬರ್ಬೇಕು, ಆಮೇಲೆ ನಮಗೆ ಅವರೇಜ್ ಸಿಗ್ತೈತಿ. ಸರಿನಾ? ಈ ಕ್ವಶನ್ ನೋಡ್ರಿ, ಅವರೇಜ್ ಬೇಕು ಅಂದರೆ ಸಮ್ ಡಿವೈಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್, ಅದು ಅವರೇಜಿಗೆ ಕಂಡುಹಿಡ್ತಕ್ಕಂಥ ಫಾರ್ಮುಲಾ ನೋಡಿ. ದ ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಇನ್ ದ ಟೆಸ್ಟ್ ಆಫ್ 6 ಸಬ್ಜೆಕ್ಟ್ ಈಸ್ 18 ಅಂತ ಕೇಳ್ತಿದ್ದಾನೆ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅದಾವೆ? 6 ಎಲಿಮೆಂಟ್ಸ್ ಅದಾವೆ. ಅದಕ್ಕೆ ಅವರೇಜ್ ಎಷ್ಟು ಬರುತ್ತೆ? 18 ಬರ್ತೈತಂತೆ. ದ ಸಮ್ ಆಫ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 5 ಸಬ್ಜೆಕ್ಟ್ ಈಸ್ 86. ಸಮ್ 6 ಸಬ್ಜೆಕ್ಟಿಂದ ಸಮ್ ಇರ್ಬೇಕು ಇಲ್ಲಿ, ಆದರೆ ಇಲ್ಲಿ ಎಷ್ಟು ಕೊಟ್ಟಾನೆ? 5 ಸಬ್ಜೆಕ್ಟಿಂದ ಸಮ್ ಕೊಟ್ಟಾನೆ. ಎಷ್ಟು ಕೊಟ್ಟಾನೆ? 86 ಪ್ಲಸ್ ಇನ್ನೂ ಒಂದು ಸಬ್ಜೆಕ್ಟ್ ಉಳಿಬೇಕಲ್ಲ ಇಲ್ಲಿ, ಅದು ನೆಕ್ಸ್ಟ್ ಅಂತ ಬರ್ಕೋಣ. 6 ಸಬ್ಜೆಕ್ಟ್ ಸಮ್ ಬರ್ಬೇಕು ಇಲ್ಲಿ. ಸಮ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ಮುಲಾ. ಎನ್ ಐತಿ, 6 ಇರಬೇಕು, 5 ಅಷ್ಟೇ ಕೊಟ್ಟಾನೆ. 5ಕ್ಕಿದು, ಇದು 6ನೇದಕ್ಕೆ ಇನ್ನು 1ಕ್ಕೆ ಎಕ್ಸ್ ಅಂತ ಇಟ್ಕೊಳ್ಳೋಣ. ದೆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ ದ 6th ಸಬ್ಜೆಕ್ಟ್, ಇದು 6ನೇ ಸಬ್ಜೆಕ್ಟ್ ಒಳಗೆ ಅವನಿಗೆ ಮಾರ್ಕ್ಸ್ ಎಷ್ಟೈತಿ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಅಷ್ಟೇ ನಮಗೆ. 86 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ಇದನ್ನ ಮಲ್ಟಿಪ್ಲೈ ಮಾಡಿ, 18 6 108. ಎಕ್ಸ್ ಬೇಕು, ಎಕ್ಸ್ ಇಸ್ ಈಕ್ವಲ್ ಟು 108 ಮೈನಸ್ ಇದು ಪ್ಲಸ್ ಆ ಕಡೆ ಶಿಫ್ಟ್ ಮಾಡಿದರೆ ಪ್ಲಸ್ 86 ಇರೋದು ಮೈನಸ್ 86 ಆಕತಿ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಆಕತಿ? what 22. x is equal to 22, right answer. Option D.